2018ರಿಂದ ಈವರೆಗೆ 5,671 ಜನರಿಗೆ ನಾವು ರಕ್ಷಣೆ ಮಾಡಿದ್ದೇವೆ. ಆಮ್ನೆಸ್ಟಿ ಅಂತೇಳಿ ಒಂದು ಕಾರ್ಯಕ್ರಮ ನಡೀತು UAE. 15,000 ಜನರಿಗೆ ರಕ್ಷಣೆ ನಾವು ಮಾಡಿದ್ದೇವೆ. ದುಬೈದಿಂದ ಭಾರತಕ್ಕೆ ಕಳಿಸಿಕೊಡುವಂಥ ಕೆಲಸ ಮಾಡಿದ್ದೇವೆ. ಎಲ್ಲ ಸೇವಾ ಮನೋಭಾವದಿಂದ ಭಾರತೀಯರಿಗಾಗಿ, ಅಲ್ಲಿ ನಾವು ಯಾವುದೇ ಜಾತಿ ಮತ ಪಂಥ ಏನೂ ನೋಡೋದಿಲ್ಲ. ನಮಗಲ್ಲಿ ಒಂದೇ ಇರ್ತದೆ, ಅವನು ಭಾರತೀಯ, ಅವನು ನಮ್ಮವನು, ಅವನನ್ನು ರಕ್ಷಣೆ ಮಾಡಬೇಕು. ಅವನು ನಮ್ಮ ಸಹೋದರ, ಅವನು ಯಾವುದೇ ಜಾತಿಯವನಿರಲಿ, ಯಾವುದೇ ಧರ್ಮೀಯವಾಗಿರಲಿ. ಏಮ್ ಇಂಡಿಯಾ ಫೋರಮ್ನಿಂದ ಒಂದು ಲೆಟರ್ ರಕ್ಷಣೆಗಾಗಿ ಭಾರತೀಯ ದೂತಾವಾಸ ಕಚೇರಿಗೆ ವಿಶ್ವದ ಎಲ್ಲಿ ಆಗಲಿ ಹೋಯ್ತಂದ್ರೆ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ. ಅದಕ್ಕೆ ಕಾರಣ ಡಾಕ್ಟರ್ ಶಿರಾಲಿ ಶೇಖ್ ಮುಜಫರ್. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾವು ಇವತ್ತಿನ ಕರ್ನಾಟಕದ ಗಡಿ ಭಾಗದಲ್ಲಿ ಇದ್ದೀವಿ. ಹೌದು ವೀಕ್ಷಕರೇ, ನಿಜಕ್ಕೂ ಕೂಡ ನಾನು ಕೂಡ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಬೇಕು, ಬೇರೆ ವಿದೇಶದಲ್ಲಿ ಅಂದ್ರೆ ಸೌದಿ ಅರೇಬಿಯಾ ಬೇರೆ ಕಡೆ ಹೋಗ್ಬೇಕು, ಚೆನ್ನಾಗಿ ದುಡ್ಡನ್ನು ಸಂಪಾದನೆ ಮಾಡಬೇಕು ನಾನು ಕೂಡ ಅಂತೇಳಿ ಈ ತರ ಹಲವಾರು ಜನರು ಕನಸನ್ನ ಕಟ್ಕೊಂಡಿರ್ತಾರೆ. ಈ ಕನಸನ್ನ ಕಟ್ಕೊಂಡು ಬೇರೆ ಕಡೆ ಕೆಲಸ ಮಾಡಲು ಸುಮಾರು ಜನರು ಹೋಗ್ತಾರೆ. ಆದ್ರೆ ಅಲ್ಲಿ ಕೆಲವೊಂದು ಮೋಸ ವಂಚನೆಗಳಾಗುತ್ತೆ. ಅಂಥವರಿಗೆ ಗತಿ ಏನು? ಅವರು ತಾವು ಕೆಲಸಕ್ಕೋಸ್ಕರ ಅಂತ ಹೇಳಿ ನೇರವಾಗಿ ಅಲ್ಲಿಗೆ ಹೋಗಿರ್ತಾರೆ. ಆದ್ರೆ ಅವರಿಗೆ ಯಾವುದೋ ಒಬ್ಬರು ಏಜೆಂಟ್ ಮೋಸ ಮಾಡಿ ಅವರಿಗೆ ಅಲ್ಲಿ ಕರೆದುಕೊಂಡು ಹೋಗಿರ್ತಾರೆ. ಆದ್ರೆ ಕೆಲಸನೂ ಇಲ್ಲ, ಕಟ್ಟಿರುವಂತ ದುಡ್ಡು ಕೂಡ ವಾಪಸ್ ಇಲ್ಲ. ವಿದೇಶದಲ್ಲಿ ಏನು ಮಾಡಬೇಕು ಅನ್ನುವಂತ ಸ್ಥಿತಿಯಲ್ಲಿದ್ದಾಗ ವೀಕ್ಷಕರೇ, ನಿಜಕ್ಕೂ ಕೂಡ ಇವತ್ತಿನ ಸಂದರ್ಶನ ನಿಮಗೆ ಸುಮಾರು ರೀತಿಯಾದಂಥ ಪ್ರಯೋಜನವಾಗಬಹುದು. ಹೌದು ವೀಕ್ಷಕರೇ, ನಾನು ಹೇಳಕ್ ಹೊರಟಿದ್ದು ಬೇರೆ ಯಾರು ಅಲ್ಲ, ಯಾಸಿರ್ ಅರಫತ್ ಮಕಾಂದಾರ್ ಅನ್ನುವಂಥವರ ಬಗ್ಗೆ. ಹೌದು ವೀಕ್ಷಕರೇ, ಸುಮಾರು ಏನಪ್ಪಾ ಅಂದ್ರೆ ನಮ್ಮ ಭಾರತ ದೇಶದಿಂದ ಸುಮಾರು ಜನರು ಏನಪ್ಪಾ ಅಂತಂದ್ರೆ ಬೇರೆ ಕಡೆ ವಿದೇಶದಲ್ಲಿ ಕೆಲಸಕ್ಕೆ ಹೋದಾಗ ಹಲವಾರು ರೀತಿಯಾದಂತಹ ಮೋಸ ವಂಚನೆಗಳಾದಂತಹ ಸಂದರ್ಭದಲ್ಲಿ ಹಲವಾರು ಜನರನ್ನ ಮರಳಿ ಮತ್ತೆ ಗೂಡಿಗೆ ತಂದಂತಹ ಕಾರ್ಯ. ಬನ್ನಿ ವೀಕ್ಷಕರೇ, ಹಾಗಿದ್ರೆ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ಏಮ್ಸ್ ಇಂಡಿಯಾ ಫಾರಂನ ಇವರು ಮುಖ್ಯಸ್ಥರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ಧನ್ಯವಾದಗಳು ಸರ್. ತಮ್ಮ ಕಿರುಪರಿಚಯ ನಮ್ಮ ವೀಕ್ಷಕರಿಗೆ. ನನ್ನ ಹೆಸರು ಯಾಸಿರ್ ಅರಫತ್ ಮಕಾಂದಾರ್ ಅಂತೇಳಿ, ವೃತ್ತಿಯಲ್ಲಿ ನ್ಯಾಯವಾದಿಯಾಗಿದ್ದೇನೆ. ಕರ್ನಾಟಕದ ಹುಬ್ಳಿ ಸಮೀಪದ ಹಾನಗಲ್ಲಿನ ಅಕ್ಕಿಆಲೂರಿನಿಂದ ಬರ್ತೇನೆ, ಗ್ರಾಮಾಂತರ ಪ್ರದೇಶದಿಂದ ಬರ್ತೇನೆ. ನಾನು ಹಾನಗಲ್ನಲ್ಲಿ ನ್ಯಾಯವಾದಿಯಾಗಿ ವೃತ್ತಿ ಜೀವನ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ವಿದೇಶದಲ್ಲಿ ಸಂಕಷ್ಟಕ್ಕೆ ಸಿಲುಕುವ ಭಾರತೀಯ ನಾಗರಿಕರನ್ನ ಸಂರಕ್ಷಣೆ ಮಾಡುವ, ಅವರನ್ನು ಸುರಕ್ಷಿತವಾಗಿ ಭಾರತಕ್ಕೆ ಕರೆತರುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವ ಏಮ್ ಇಂಡಿಯಾ ಫೋರಂ ಎನ್ನುವ ಅಂತಾರಾಷ್ಟ್ರೀಯ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಕೂಡ ನಾನು ನನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅಂದ್ರೆ ಸರಿ, ಯಾವ ರೀತಿ ಅಂತ ಹೇಳಿ, ಈಗಾಗಲೇ ಬಹಳಷ್ಟು ಜನ ಏಜೆಂಟರ ಏನ್ ಮಾಡ್ತಾರೆ ಅಂದ್ರೆ, ನಿಮ್ಗೆ ಎಲ್ಲೋ ಒಂದ್ ಕಡೆ ಕೂಲಿ ಕಾರ್ಮಿಕರು ಇರ್ತಾರೆ, ಪಾಪ ದಿನಗೂಲಿಗೋಸ್ಕರ ದುಡಿಯುವಂತವ್ರು ಇರ್ತಾರೆ, ಎಲ್ಲೋ ಒಂದ್ ಕಡೆ ಹೊರಗಿನ ದುಡ್ಡನ್ನ ತಂದಿರ್ತಾರೆ. ಅಂತವ್ರೆಲ್ಲ ವಿದೇಶದಲ್ಲಿ ಹೋಗಿ ಸಿಕ್ಬಿದ್ದಾಗ ನಿಮ್ ಜೊತೆ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು? ಯಾಕಂದ್ರೆ ಮೋಸ ಹೋಗಿರ್ತಾರೆ. ಅವರಿಗೆ ನಿಮ್ ಜೊತೆ ಸಂಪರ್ಕ ಮಾಡ್ಬೇಕಂದ್ರೆ ಯಾವುದೇ ರೀತಿಯಾದಂತ ಅವ್ರ ಬಳಿ ಸಾಧನ ಇರೋದಿಲ್ಲ, ಫೋನ್ ಇರೋದಿಲ್ಲ, ಏನಿಲ್ಲ. ಹೇಗೆ ಅಂತ ಹೇಳಿ ಇವು ದಿನನಿತ್ಯ ನಾವು ವಿದೇಶಗಳಲ್ಲಿ ಕೇಳುವಂತಹ ಸುದ್ದಿಗಳಿವು. ಕರ್ನಾಟಕದಿಂದಾಗಲಿ, ದೇಶದಿಂದ, ಭಾರತದಿಂದ, ಒಟ್ಟಾರೆ ಭಾರತದಿಂದ ಬ್ಲೂ ಕಾಲರ್ಸ್ ವರ್ಕರ್ ಅಂತ ಹೇಳ್ತಾರೆ. ಬ್ಲೂ ಕಾಲರ್ ವರ್ಕರ್ಸ್ ಅಂದರೆ ಈ ಕಾರ್ಮಿಕ ವರ್ಗದವರು, ಶ್ರಮಿಕ ವರ್ಗದವರು. ಅವರು ಕೆಲಸ ಅರಿಸಿ ವಿದೇಶಗಳಲ್ಲಿ ಹೋಗ್ತಾರೆ. ಅವರು ಹೆಚ್ಚಾಗಿ ಅಕ್ಷರಸ್ಥರಾಗಿರುವುದಿಲ್ಲ. ಏನೋ ಒಂದು ಕನಸು ಕಾಣ್ಕೊಂಡು ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸರಿ ಮಾಡ್ಕೋಬೇಕು, ಸರಿದೂಗಿಸ್ಕೋಬೇಕು, ಆರ್ಥಿಕವಾಗಿ ನಾನು ಶ್ರೀಮಂತನಾಗಬೇಕು ಅನ್ನುವಂಥ ಒಂದು ಆಲೋಚನೆಯಿಂದ ಅವರು ವಿದೇಶಕ್ಕೆ ಹೋಗ್ತಾರೆ. ಅಲ್ಲಿ ಎಲ್ರಿಗೂ ಮೋಸ ಆಗತ್ತೆ ಅಂತ ಹೇಳಿ ಬರೋದಿಲ್ಲ. ಕೆಲವೊಬ್ಬರು ಈ ಪರಿಪಕ್ವವಾದ ಆಮೇಲೆ ಅಧಿಕೃತ ಜಾಬ್ ಏಜೆನ್ಸಿಗಳ ಮೂಲಕ ಹೋಗಿ ಅವರು ತಮ್ಮ ವೃತ್ತಿಯನ್ನು ಅಥವಾ ತಮ್ಮ ನೌಕರಿಯನ್ನು ಖಾತರಿಪಡಿಸಿಕೊಂಡು ಅವರು ಒಳ್ಳೆಯ ಉದ್ಯೋಗದಲ್ಲಿ ಇದ್ದಾರೆ. ಆದರೆ ಕೆಲವೊಬ್ಬರು ಅಲ್ಲಿ ಮೋಸದ ಜಾಲಕ್ಕೆ ಒಳಗಾಗ್ತಾರೆ. ಹೆಚ್ಚಾಗಿ ನಕಲಿ ಏಜೆಂಟ್ಗಳೇನಿದಾರಲ್ಲ, ಅವರ ಮೋಸದ ಜಾಲಕ್ಕೆ ಬಲಿಯಾಗಿ ಅವರು ವಿದೇಶಗಳಿಗೆ ಹೋಗ್ತಾರೆ. ಹೆಚ್ಚಾಗಿ ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ, ಗಲ್ಫ್ ರಾಷ್ಟ್ರಗಳಿಗೆ, ಆನಂತರ UAEಗೆ ತೆರಳುತ್ತಾರೆ. ಅಲ್ಲೇನಾಗುತ್ತೆ, ಕಠಿಣ ನಿಯಮಗಳು, ಕಠಿಣ ಕಾನೂನುಗಳು. ಜಾಬ್ ಏಜೆಂಟ್ ಏನು ಮಾಡ್ತಾನೆ, ನೌಕರಿ ಕೊಡಿಸ್ತೀನಿ ಅಂತೇಳಿ ಆಮಿಷ ಒಡ್ಡಿ ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಅವನ ಹತ್ರ ವೀಸಾ ಇರೋದಿಲ್ಲ. ಹೆಚ್ಚಾಗಿ ಅವರು ವೀಸಾ ಮೇಲೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಹೋಗಿ ಬಿಟ್ಬಿಡ್ತಾರೆ ಅವ್ರಿಗೆ. ಇಂಥವು ಸಾವಿರಾರು ಉದಾಹರಣೆಗಳು ಇದ್ದಾವೆ, ನಮ್ಮ ಮುಂದೆ ಇದ್ದಾವೆ. ಬಹಳಷ್ಟು ಜನರಿಗೆ ಏಮ್ ಇಂಡಿಯಾ ಫೋರಂ ನೆರವಿಗೆ ಬಂದಿದೆ. ಅಂಥ ಜನರನ್ನು ನಾವು ಸುರಕ್ಷಿತವಾಗಿ ಭಾರತಕ್ಕೆ ಕರೆತರುವಂಥ ಕೆಲಸವನ್ನು ನಾವು ಯಶಸ್ವಿಯಾಗಿ ಮಾಡಿದ್ದೇವೆ.
ಈಗ ತಮ್ಮ ಪ್ರಶ್ನೆ, ಅಂಥವರು ಯಾವ ರೀತಿ ಏಮ್ ಇಂಡಿಯಾ ಫೋರಮ್ ಅನ್ನು ಸಂಪರ್ಕ ಮಾಡಬೇಕು ಎನ್ನುವ ನಿಮ್ಮ ಪ್ರಶ್ನೆ. ಈಗ ಏಮ್ ಇಂಡಿಯಾ ಫೋರಮ್ ಏನಿದೆ ಅದು ಮೊದಲೆಲ್ಲ ಸುಮಾರು 2018 17-18ರಲ್ಲಿ ಆರಂಭ ಆಯಿತು. ಅಂದ್ರೆ ಈ ಕಳೆದ ಬಾರಿ ಇದು ಕೊರೋನಾಕ್ಕಿಂತ ಮೊದಲು, ಮೊದ್ಲು. ಕೊರೋನಾ ಪೂರ್ವದಲ್ಲಿ ಏಮ್ ಇಂಡಿಯಾ ಫೋರಮ್ ಇದು ಸಂಘಟನೆ ಸ್ಥಾಪನೆ ಆಯಿತು. ಡಾಕ್ಟರ್ ಶಿರಾಲಿ ಶೇಖ್ ಮುಜಾಫರ್ ಅಂತೇಳಿ ಅವರು ಈ ನಮ್ಮ ಕರ್ನಾಟಕದವರೇ, ಅವರು ಕರ್ನಾಟಕದ ಭಟ್ಕಳ ಮೂಲದವರು. ಅವರು ಒಬ್ಬ ಉದ್ಯೋಗಿಯಾಗಿ ದುಬೈದಲ್ಲಿ ಕೆಲಸದಲ್ಲಿದ್ದಾರೆ. ಅವರು ಇವೆಲ್ಲ ನೋಡಿಕೊಂಡು ಸಂಘಟನೆ ಅಲ್ಲದೆ ಅವರು ಬೇರೆ ರೀತಿ ಒಳಗೆ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಭಾರತೀಯರ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ರು. ಆ ನಂತರ ಒಂದು ಸಂಘಟನೆ ಮಾಡಬೇಕು ಅನ್ನುವಂಥ ಆಲೋಚನೆ ಅವರಲ್ಲಿ ಬಂತು. ಅದಕ್ಕಾಗಿ ಒಂದು ತಂಡವಾಗಿ ನಾವು ಅವ್ರ ಜೊತೆಗೆ ಕೆಲಸ ಮಾಡ್ತಾ ಇದ್ದೇವೆ. ಅವ್ರು ಏನು ಮಾಡ್ತಾ ಇದ್ರು ಅಂದರೆ, ಹೆಚ್ಚಾಗಿ ಅವರಿಗೆ ಯಾವಾಗ ಇಂಥ ಮೋಸದ ಜಾಲಕ್ಕೆ ಒಳಗಾಗಿ ಭಾರತೀಯರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಅಂಥೇಳಿ ಅವರಿಗೆ ಪತ್ರಿಕೆಗಳ ಮೂಲಕ ಮಾಹಿತಿ ಬಂದಾಗ, ಅಲ್ಲಿಗೆ ಪತ್ರಿಕೆಗಳ ಮೂಲಕ ಮಾಹಿತಿ ಬಂದಾಗ ಅವರು ಸ್ವತಃ ಅಲ್ಲಿ ಹೋಗಿ ಅಪ್ರೋಚ್ ಮಾಡ್ತಿದ್ರು ಅವರನ್ನ. ಅಂದ್ರೆ ನೇರವಾಗಿ ಭೇಟಿಯಾಗಿ ಅವರನ್ನ ಶೆಲ್ಟರ್ ಕೊಟ್ಟು, ಆಹಾರದ ಸಮಸ್ಯೆಯಿಂದಲೂ ಕೂಡ ಬಳಲುವಂಥ ಜನರನ್ನ ನಾವು ಕಂಡಿದ್ದೇವೆ. ಅವರನ್ನೆಲ್ಲ ಸಂರಕ್ಷಣೆ ಮಾಡಿ, ಕೆಲವೊಬ್ರು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಅವರಿಗೆಲ್ಲ ಆರೋಗ್ಯದ ರಕ್ಷಣೆ ನೀಡಿ, ಅವರಿಗೆ ಚಿಕಿತ್ಸೆ ಎಲ್ಲ ವೆಚ್ಚಗಳನ್ನು ಅವರು ವೈಯಕ್ತಿಕವಾಗಿ ಭರಿಸಿ, ನಂತರ ಅವರನ್ನು ಭಾರತೀಯ ರಾಯಭಾರ ಕಚೇರಿಯೊಂದಿಗೆ ಸಂಪರ್ಕ ಮಾಡಿ ಅವರನ್ನು ಭಾರತಕ್ಕೆ ಕಳಿಸ್ಕೊಡುವಂಥ ಕೆಲಸ ಮಾಡಿದರು. ಅದು 2018ರಲ್ಲಿ ಗಲ್ಫ್ ನ್ಯೂಸ್ ಅಂತೇಳಿ ದುಬೈದ ಒಂದು ದೊಡ್ಡ ಪತ್ರಿಕೆ, ಅಲ್ಲಿ ರಾಷ್ಟ್ರೀಯ ಸರ್ಕಾರದ ಒಂದು ಪತ್ರಿಕೆ ಅದು ಗಲ್ಫ್ ನ್ಯೂಸ್. ಅಲ್ಲಿ ಒಂದು ಆರ್ಟಿಕಲ್ ಕವರ್ ಆಯಿತು. ಡಾಕ್ಟರ್ ಶಿರಾಲಿ ಶೇಖ್ ಮುಜಾಫರ್ ಅವರು ಏನು ಕೆಲಸ ಮಾಡ್ತಾಯಿದ್ರು ಆ ಕೆಲಸದ ಬಗ್ಗೆ ಆ ಒಂದು ಆರ್ಟಿಕಲಲ್ಲೇ ಪ್ರಕಟ ಆಯಿತು. ಆ ಆರ್ಟಿಕಲ್ ಆಧಾರದ ಮೇಲೆ ಏಮ್ ಇಂಡಿಯಾ ಫೋರಮ್ ಬಗ್ಗೆ ಇಡೀ ಗಲ್ಫ್ ರಾಷ್ಟ್ರಗಳಲ್ಲಿ UAE-ದಲ್ಲಿ ಈಗ ಮನೆ ಮಾತಾಗಿದೆ. ಏಮ್ ಇಂಡಿಯಾ ಫೋರಮ್ ಅಂತ ಪ್ರತಿಯೊಬ್ಬರ ಕಡೆನೂ ಏಮ್ ಇಂಡಿಯಾ ಫೋರಮ್ ಸಂಪರ್ಕ ಸಂಖ್ಯೆ ಲಭ್ಯವಿದೆ. ನಂತರ ಭಾರತೀಯ ರಾಯಭಾರ ಕಚೇರಿಗೂ ಸಂಪರ್ಕ ಮಾಡಿದಾಗೂ ಸಹಿತ ಅಲ್ಲಿಂದನೂ ಕೂಡ ಏಮ್ ಇಂಡಿಯಾ ಫೋರಮ್ ನಂಬರ್ ಅವರಿಗೆ ಲಭ್ಯ ಆಗಿದೆ. ಆ ಪ್ರಕಾರ ನಮ್ಮನ್ನು ಸೋಷಿಯಲ್ ಮೀಡಿಯಾ ಮೂಲಕ, ನಂತರ ಈ ನಮ್ಮ ವೆಬ್ಸೈಟ್ ಇದೆ, ವೆಬ್ಸೈಟ್ ಮೂಲಕ, ಫೇಸ್ಬುಕ್ ಮೂಲಕ, ಟ್ವಿಟರ್ ಮೂಲಕ ನಮ್ಮನ್ನು ಸಂಪರ್ಕ ಮಾಡ್ತಾರೆ. ಆ ಸಂಪರ್ಕದ ಆಧಾರದ ಮೇಲೆ ನಾವು ಅವರನ್ನು ಭಾರತೀಯ ರಾಯಭಾರ ಕಚೇರಿಯ ಸಹಯೋಗದೊಂದಿಗೆ ನಾವು ರಕ್ಷಣೆ ಮಾಡ್ತೇವೆ. ಭಾರತೀಯ ರಾಯಭಾರ ಕಚೇರಿಯ ಸಹಕಾರ ಹೆಚ್ಚಾಗಿರ್ತದೆ. ಆ ಮೂಲಕ ನಾವು ಅವರನ್ನು ಭಾರತಕ್ಕೆ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಏನು ಒಂದು ನಿಮ್ದು ಟೀಮ್ ಇದೆ, ಈ ಟೀಮ್ ಒಂದು ವಿದೇಶದಲ್ಲಿರುವಂಥವ್ರಿಗೆ ತರಬೇಕಾದ್ರೆ ಇಲ್ಲಿ ಬಂದಿದ ಮೇಲೆ ಏನಾದ್ರು ಹಣಕಾಸನ್ನು ತಗೋತೀರ ಅವ್ರ ಹತ್ರ? ಇಲ್ಲ, ಆ ರೀತಿ ಇಲ್ಲ. ಮೊದಲೇ ಅವರು ಸಂಕಷ್ಟಕ್ಕೆ ಒಳಗಾಗಿರ್ತಾರೆ. ಹೆಚ್ಚಾಗಿ ಬ್ಲೂ ಕಾಲರ್ ವರ್ಕರ್ಸ್ ಏನಿದ್ದಾರೆ, ಶ್ರಮಿಕ ವರ್ಗದವರು, ಅವ್ರು ಮೊದಲೇ ಮೋಸಕ್ಕೆ ಒಳಗಾಗಿ ಹೋಗಿರ್ತಾರೆ. ಅವ್ರು ತುಂಬ ಸಂಕಷ್ಟದಲ್ಲಿ ಇರ್ತಾರಲ್ಲ, ಅವರಿಗೆ ಆಹಾರದ ಸಮಸ್ಯೆಯೂ ಕೂಡ ಆಗ್ತಾ ಇರ್ತದೆ. ಅವರಿಗೆಲ್ಲ ರಕ್ಷಣೆ ಕೊಡುವಂಥ ಯಾರೂ ಇರುವುದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಅವರಿಂದ ಏನೂ ಪಡೆಯೋದಿಲ್ಲ. ಇದು ಒಂದು ಸೇವಾ ಮನೋಭಾವದಿಂದ ಕೆಲವೊಬ್ಬ ಸ್ವಯಂ ಸೇವಾ ಸಂಘಟನೆಗಳಾಯಿತು, ಆನಂತರ ಕೆಲವೊಬ್ಬರು ಸಹಾಯ ಮಾಡ್ತಾರೆ. ಏರ್ ಟಿಕೆಟ್ ಆಗಲಿ ಅಂಥವೆಲ್ಲ ಬಂದಾಗ ಕೆಲವೊಬ್ರು ನಾವು ಸಂಪರ್ಕ ಮಾಡ್ತೇವೆ. ಇಲ್ಲ, ಇಂಥವ್ರಿದ್ದಾರೆ, ಅವರಿಗೆ ಸಮಸ್ಯೆ ಈ ರೀತಿ ಇದೆ, ಭಾರತೀಯರಿದ್ದಾರೆ, ಅವರಿಗೆ ರಕ್ಷಣೆ ಮಾಡಲಿಕ್ಕಾಗಿ ಈ ರೀತಿ ಸಮಸ್ಯೆ ಬರ್ತಾ ಇದೆ, ಹಣಕಾಸಿನ ಅಗತ್ಯ ಇದೆ ಅಂದರೆ ಕೆಲವೊಬ್ರು ನೆರವಿಗೆ ಬರ್ತಾರೆ. ಆ ನೆರವಿನ ಆಧಾರದ ಮೇಲೆ ಆಮೇಲೆ ಭಾರತೀಯ ರಾಯಭಾರ ಕಚೇರಿಯು ಕೂಡ ಆ ನಿಟ್ಟಿನಲ್ಲಿ ಸಹಕಾರ ಕೊಡ್ತದೆ. ಅದರಿಂದ ನಾವು ಅವರಿಗೆ ಸಹಾಯ ಮಾಡಿ ಭಾರತಕ್ಕೆ ಕರೆತರುವಂಥ ಕೆಲಸ ಮಾಡ್ತೇವೆ. ಕೈ ತುಂಬ ದುಡಿಬೇಕು, ನಾವು ಕೂಡ ಹೋಗಬೇಕು ಅಂತ ಹೇಳಿ ಇರ್ತಾರೆ. ಈಗ ನಾವು ಏಜೆಂಟ್ ನಕಲಿ ಅಸಲಿ ಅಂತ ಹೇಳಿ ಗೊತ್ತಾಗೋದಿಲ್ಲ. ಯಾಕಂದ್ರೆ ನೇರವಾಗಿ ಅವ್ರು ನಮ್ಮನ್ನ ಹೆಂಗ್ ಹೇಳಿರ್ತಾರೆ ಅಂದ್ರೆ, ನೀವು ಜಸ್ಟ್ ಇಷ್ಟು ಕಟ್ರಿ, ನಾನು ಒಯ್ತೀನಿ, ನಿಮ್ಗೆ ಅಲ್ಲಿ ಚೆನ್ನಾಗಿರೋ ಉದ್ಯೋಗ ಕೊಡಿಸ್ತೀನಿ, ತಿಂಗಳಿಗೆ 1 ಲಕ್ಷದವರೆಗೆ ಸಂಬಳ ಇರುತ್ತೆ ಅಂತೇಳಿ ಒಯ್ದು ನಂಬಿಸಿ ಅಲ್ಲಿ ಬಿಟ್ಬಿಡ್ತಾರೆ. ಹೇಗೆ ಅಂತೇಳಿ ನಾವು ಅದೇ ದೊಡ್ಡ ಸಮಸ್ಯೆ ದೇಶದಲ್ಲಿ ಆಗ್ತಾ ಇರುವಂಥ ಸಮಸ್ಯೆನೇ ಅದು. ಇವರೆಲ್ಲ ಭಾರತ ಸರ್ಕಾರಕ್ಕೂ ಕೂಡ ತಲ್ಲೀವಾಗಿದ್ದಾರೆ. ಈಗೇನಿರ್ತದೆ, ನಮಗೆ ತರಾತುರಿ ಇರ್ತದೆ, ಇವನಿಗೆ ಹಣ ಮಾಡಬೇಕು ಅನ್ನೋಂಥ ತರಾತುರಿ ಇರ್ತದೆ. ಆ ತರಾತುರಿಯಲ್ಲಿ ಯಾರೋ ಒಬ್ಬ ಏಜೆಂಟ್, ಈಗ ಏಜೆಂಟ್, ಅಧಿಕೃತ ಏಜೆಂಟ್ ಹೇಗಿರ್ತಾರೆ ಅಂದರೆ, ಅವರಲ್ಲಿ ಲೈಸೆನ್ಸ್ ಇರ್ತದೆ. ಅಲ್ಲಿಯ ಏನು ಕಂಪ್ನಿಗಳಿದಾವೆಲ್ಲ, ವಿದೇಶದ ಕಂಪ್ನಿಗಳು, ಅವರ ಮೂಲಕ ಇಲ್ಲಿಯ ಕಾರ್ಮಿಕರನ್ನು, ಇಲ್ಲಿಯ ಉದ್ಯೋಗಿಗಳನ್ನು ಅರಸುವಂಥ ಕೆಲಸ ಮಾಡ್ತದೆ. ಅವರು ಅದನ್ನು ಖಾತ್ರಿಪಡಿಸ್ಕೋಬೇಕು ಏನು ಅಂಥೇಳಿ, ಅವರಲ್ಲಿ ವೀಸಾ ಇದೆಯೋ ಇಲ್ವೋ ಅಂಥೇಳಿ. ಅಲ್ಲಿ ಜಾಬ್ ಲೆಟರ್ ಇರ್ತದೆ, ಆಫರ್ ಲೆಟರ್ ಇರ್ತದೆ. ಯಾವುದೇ ಒಂದು ಕಂಪ್ನಿ ಉದ್ಯೋಗಿ ಅವ್ರಿಗೆ ಕರ್ಕೋಬೇಕು ಅಂದರೆ, ಅಲ್ಲಿ ಉದ್ಯೋಗ ಇದೆ ಅಂದರೆ ಅದು ಆಫರ್ ಲೆಟರ್ ಇರ್ತದೆ. ಆ ಆಫರ್ ಲೆಟರ್ನ ಪರಿಶೀಲನೆ ಮಾಡಬೇಕು. ಒಂದು ವೇಳೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂದರೆ, ಕನಿಷ್ಠ ಈಗೆಲ್ಲ ಪತ್ರ ಬರೀಬೇಕು ಅನ್ನೋಂಥ ವಿಚಾರಣೆ ಇಲ್ಲ, ಈಗ ಇಮೇಲ್ ಕಳಿಸ್ಬೋದು. ಒಂದು ಮೇಲ್ ಮೂಲಕ ಆ ಕಂಪ್ನಿ ಈ ರೀತಿ ನಿಮ್ಮ ಕಂಪ್ನಿಯಿಂದ ಒಂದು ಆಫರ್ ಲೆಟರ್ ನಮಗೆ ಬಂದಿದೆ, ಇದು ಖಾತ್ರಿ ಇದೆಯೋ ಇಲ್ಲೋ ಅಂತ ಹೇಳಿ ಆ ಕಂಪ್ನಿಯ ಪರಿಶೀಲನೆ, ಕ್ರಾಸ್ ವೆರಿಫಿಕೇಶನ್ ಮಾಡ್ಕೋಬೇಕು. ಒಬ್ಬ ತಿಳುವಳಿಕೆ ಇರುವಂಥ ಮನುಷ್ಯನ ಕಡೆ ಹೋಗಬೇಕು, ಹೋಗಿ ಅದನ್ನು ತಿಳುವಳಿಕೆ ಮಾಡಿಕೊಂಡು ಅದು ಖಾತ್ರಿ ಇದೆ ಅಂದ ನಂತರ
ಆಮೇಲೆ ಈ ಜಾಬ್ ಏಜೆಂಟ್ ಏನಿದಾನಲ್ಲ ನಿಮ್ಮ ಆಫರ್ ಮಾಡ್ತಿದ್ದಾನೆ, ಅವನು ಅಧಿಕೃತ ಇದಾನೋ ಇಲ್ಲೋ ಅಂತ ಮೊದಲು ಅದನ್ನ ಖಾತ್ರಿಪಡಿಸ್ಕೋಬೇಕು. ಅಂದ್ರೆ ಅದಕ್ಕೆ ಪ್ರತ್ಯೇಕವಾದಂತ ವೆಬ್ಸೈಟ್ ಏನಾದ್ರು ಇದೆನಾ ಅಥವಾ ಇಲ್ಲ, ಆ ಕಂಪನಿ ವೆಬ್ಸೈಟ್ ಇರ್ತದೆ, ಕಂಪನಿ ವೆಬ್ಸೈಟ್ ಇರ್ತದೆ. ಆನಂತರ ಆ ಜಾಬ್ ಏಜೆಂಟ್ ಅವ್ನ ಲೈಸೆನ್ಸ್ ಇರ್ತದೆ, ಆ ಲೈಸೆನ್ಸ್ ಅನ್ನು ಖಾತ್ರಿಪಡಿಸ್ಕೋಬೇಕು. ಆವಾಗ ನೀವು ಅಲ್ಲೇ ಒಂದು ಖಾತ್ರಿ ಆದ ಉದ್ಯೋಗ ನಿಮ್ಗೆ ಸಿಗುತ್ತದೆ. ಇಲ್ಲಾಂದ್ರೆ ಏನು ಮಾಡ್ತಾರೆ ಇವರು, ಈ ಏಜೆಂಟ್ ನಕಲಿ ಇರ್ತಾನೆ, ಆಮೇಲೆ ಅಲ್ಲಿ ಉದ್ಯೋಗನೂ ಇರೋದಿಲ್ಲ. ಈಗ ವಿದೇಶಕ್ಕೆ ಹೋಗಬೇಕು ಅಂದರೆ ವಿಸಿಟ್ ವಿಸಾ ಮೇಲೆ ಹೋಗ್ಬೋದು ನೀವು, ವಿಸಾ ಮೇಲೆ ಕರ್ಕೊಂಡು ಹೋಗ್ತಾನೆ ಅವನು. ಸುಮಾರು ಅದನ್ನು ಜಾಬ್ ಕೊಡಿಸ್ತೇನೆ ಅಂತೇಳಿ 2.5 ಲಕ್ಷದವರೆಗೆ ಹಣ ಸಂದಾಯ ಮಾಡಿ ಹೋಗ್ತಾರೆ. ಇವರೆಲ್ಲ ಪಾಪ ಎಲ್ಲೆಲ್ಲೋ ಅಡಿವು ಇಟ್ಕೊಂಡು ಮಾಡ್ಕೊಂಡು ಹೋಗ್ತಾರೆ. ಹೋಗಿ ಅಲ್ಲಿ ಹೋಗಿ ಏನು ಮಾಡ್ತಾನೆ, ಒಂದು ಕಡೆ ಬಿಟ್ಬಿಡ್ತಾನೆ ಅವನು. ಆನಂತರ ಇವನು ಸಂಕಷ್ಟ ಏನು ಮಾಡಬೇಕು, 29 ದಿನದ ಮೇಲೆ ಅಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಯಾರು ಇಟ್ಕೋಬೇಕು ಇವರಿಗೆ? ಇವನು ಪಾಸ್ಪೋರ್ಟ್ ಸಹಿತ ತಗೊಂಡು ಹೋಗುವಂಥ ಉದಾಹರಣೆಗಳನ್ನು ನಾವು ನೋಡಿದ್ವಿ. ಅಂಥವರೆಲ್ಲ ಸಂಕಷ್ಟಕ್ಕೆ ಈಡಾಗ್ತಾರೆ. ಅದಕ್ಕೆ ಕ್ರಾಸ್ ವೆರಿಫಿಕೇಶನ್ ಇಂಪಾರ್ಟೆಂಟ್, ಅದನ್ನು ಮಾಡ್ಬೋದು. ಅಥವಾ ನಮ್ಮ ಏಮ್ ಇಂಡಿಯಾ ಫೋರಮಿಗೆ ಸಂಪರ್ಕ ಮಾಡಿದಾಗ ಅದು ಖಾತ್ರಿ ಇದೋ ಇಲ್ಲೋ ಅಂತ ನಾವು ನೋಡಿ ಹೇಳ್ತೇವೆ. ನಾವು ಆ ಕಂಪನಿ ಬಗ್ಗೆ ಅಂದ್ರೆ ಅಲ್ಲಿ ಉದ್ಯೋಗ ಇದೆನಾ ಅಥವಾ ಇಲ್ಲ, ಅದನ್ನ ನಾವು ತಿಳ್ಬೇಕು. ನೋಡಿ, ಅದನ್ನ ನಾವು ಮೊದಲು ಹೇಳಿದ್ನಲ್ಲ ನಿಮಗೆ, ಏನು ಪರಿಶೀಲನೆ ಮಾಡ್ಕೋಬೇಕು ಇವರು. ಒಂದು ಎರಡನೇದು, ಇಂಥ ಘಟನೆಗಳಾದಾಗ ಆ ಏಜೆಂಟರ ವಿರುದ್ಧ ಇವರು ಪ್ರಕರಣಗಳನ್ನು ದಾಖಲೆ ಮಾಡಬೇಕು, FIR ಮಾಡಿಸ್ಬೇಕು. ಸಂಬಂಧಪಟ್ಟಂತ ಪೊಲೀಸ್ ಸ್ಟೇಷನಲ್ಲಿ FIR ಮಾಡಿಸ್ಬೇಕು. ಆ ಸ್ಟೋರಿ ಹೇಳಬೇಕು, ಹೇಳಿ ಅವನ ಮೇಲೆ ಕ್ರಮ ತಗೋರಿ ಅಂತೇಳಿ ವಿದೇಶಾಂಗ ಮಂತ್ರಾಲಯಕ್ಕೂ ಕೂಡ ಅಲ್ಲಿವರೆಗೂ ಕೂಡ ಆ ಮಾಹಿತಿ ಹೋಗಬೇಕು. ಅಂದಾಗ ಮಾತ್ರ ಇದನ್ನು ನಿಗ್ರಹ ಮಾಡಲಿಕ್ಕೆ ಸಾಧ್ಯ ಇದೆ. ನಾವು ಏಮ್ ಇಂಡಿಯಾ ಫೋರಂ ಪರವಾಗಿ ನಾವು ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ನಾವು ಹಲವಾರು ಮನವಿಗಳನ್ನು ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಆದರೆ ಅದನ್ನು ಪತ್ತೆ ಹಚ್ಚೋದು, ಇವರೆಲ್ಲ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. ಇದಕ್ಕೆ ಸಹಕಾರ ಇವ್ರದ್ದು ಬೇಕಾಗತ್ತೆ. ಇವ್ರು ಏನು ಮಾಡ್ತಾರೆ ಅಂದರೆ, ನಾವು ವಾಪಸ್ ಬಂದರೆ ಸಾಕು, ನಾವು ಜೀವ ಬದುಕಿಸ್ಕೊಂಡು ಬಂದರೆ ಸಾಕು, ಇಂಥವೆಲ್ಲ ಹೋಗಲಿ ಅನ್ನೋ ಲೆಕ್ಕಕ್ಕೆ ಇವ್ರು ಬರ್ತಾರೆ. ಅದರಿಂದ ಅವ್ರು ಬಚಾವಾಗ್ತಾರೆ. ಇಂಥವಕ್ಕೆಲ್ಲ ನಾವು ಪ್ರೋತ್ಸಾಹ ಕೊಟ್ಟಾಗ್ತದೆ. ಸಮಾಜ ಇದಕ್ಕೆ ಪ್ರೋತ್ಸಾಹ ಕೊಡಬಾರ್ದು. ಅಂಥವ್ರನ್ನ ಹಿಡಿದು ಕಾನೂನಿಗೆ ಒಪ್ಪಿಸುವಂಥ ಕೆಲಸ ಆಗಬೇಕು. ಇಂಥ ಹೆಚ್ಚಾದಲ್ಲಿ ಅಂಥವ್ರು ನಿಗ್ರಹ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದೀರಾ, ಯಾವ ರೀತಿ ವರ್ಕ್ ನಡೀತಾ ಇದೆ ನಿಮ್ಮದು ಅಂತ ಹೇಳಿ? ನಮ್ಮದು ಒಟ್ಟು 23 ಜನ ನಾವು ಮ್ಯಾನೇಜಿಂಗ್ ಕಮಿಟಿಯಲ್ಲಿ ಇದ್ದೇವೆ. ಅಂದರೆ ಕರ್ನಾಟಕದಲ್ಲಿ ಇಲ್ಲ, ದೇಶದ 23 ಜನ ವಿಶ್ವದಲ್ಲಿ ಏಮ್ ಇಂಡಿಯಾ ಫೋರಮ್ ಅನ್ನು ಮುನ್ನಡೆಸ್ತಾ ಇದ್ದೇವೆ. ಅದರಲ್ಲಿ ಹೆಚ್ಚು ಪಾಲು ಕರ್ನಾಟಕದವರೇ ಇದ್ದಾರೆ. ಡಾಕ್ಟರ್ ಶಿರಾಲಿ ಶೇಖ್ ಮುಜಫರ್ ಸಂಸ್ಥಾಪಕ ಅಧ್ಯಕ್ಷರು, ಅವರು ಕರ್ನಾಟಕದವರೇ. ನಾನು ಯಾಸಿರ್ ಅರಫತ್ ಮಕಾಂದ, ನಾನು ಕರ್ನಾಟಕದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೇನೆ. ಮೊಹಮ್ಮದ್ ನಿಯಾಜ್ ಅಂತೇಳಿ, ಮೊಹಮ್ಮದ್ ಅಜೀಮ್ ಅಂತೇಳಿ, ಮೊಹಮ್ಮದ್ ನಿಯಾಜ್ ಅವರು ನಮ್ಮ ಸಂಸ್ಥೆ, ನಮ್ಮ ಏಮ್ ಇಂಡಿಯಾ ಫೋರಮಿಗೆ ಉಪಾಧ್ಯಕ್ಷರಿದ್ದಾರೆ. ನಂತರ ಮೊಹಮ್ಮದ್ ಅಜೀಮ್ ಅವರು ಸಂಯೋಜಕರಾಗಿದ್ದಾರೆ. ಅವರು ಕರ್ನಾಟಕದವರೇ. ರಿಫಾಬ್ ಭಟ್ಟಿ ಅಂತೇಳಿ, ಅವರು ಟ್ರೆಸರರ್ ಆಗಿದ್ದಾರೆ. ಅವರು ನಮ್ಮ ಕರ್ನಾಟಕದವರೇ. ಹೆಚ್ಚಾಗಿ ಕರ್ನಾಟಕದವರು ಇದ್ದಾರೆ. ಇನ್ನು ಉಳಿದವರು ಬೇರೆ ಬೇರೆ ರಾಜ್ಯದಿಂದ ವಿದೇಶಗಳಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ ಅವರು ಉದ್ಯೋಗದಲ್ಲಿದ್ದಾರೆ. ಅಲ್ಲಿ ಎಲ್ಲೆಲ್ಲಿ ಸಮಸ್ಯೆ ಆಗುತ್ತೆ ಅಲ್ಲೇ ನಮ್ಮ ತಂಡವಾಗಿ ನಾವು ಅವರನ್ನು ರಕ್ಷಣೆ ಮಾಡುವಂಥ, ಭಾರತೀಯರ ರಕ್ಷಣೆ ಮಾಡುವಂಥ ಕೆಲಸ ಮಾಡ್ತೇವೆ. ಈಗ ಸುಮಾರು 2018ರಿಂದ ಈವರೆಗೆ 5671 ಜನರಿಗೆ ನಾವು ರಕ್ಷಣೆ ಮಾಡಿದ್ದೇವೆ. ನಿಜಕ್ಕೂ ಕೂಡ ಒಂದು ಗ್ರೇಟ್ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಹೌದು. ಯಾವ ರೀತಿ ಅಂತೇಳಿ ಸರ್, ಈಗಾಗಲೇ ಯಾವುದೋ ಒಂದು ಸನ್ನಿವೇಶ ಇರುತ್ತೆ, ನೀವು ಇಷ್ಟು ವರ್ಷ ಇಷ್ಟು ಜನರನ್ನ ಕರ್ಕೊಂಡು ಬಂದಿದ್ದೀರಾ ಅಂತ ಹೇಳಿದ್ರ, ಇದರಲ್ಲಿ ಮರೆಯಲಾರ್ದಂತ ಏನಾದ್ರು ಇನ್ಸಿಡೆಂಟ್ ಆಗಿರುವಂತದ್ದು ಏನಾದ್ರು ನೆನಪಿದೆ? ತುಂಬಾ ಇದೆ. 5600 ನಾನೇನು ಅಂಕಿ ಹೇಳಿದ್ನಲ್ಲ, ಅಷ್ಟು ಜನರದು ಒಂದೊಂದು ಸಮಸ್ಯೆ ಇದೆ, ಒಂದೊಂದು ಸ್ಟೋರಿ ಇದೆ, ಒಂದೊಂದು ಕಥೆ ಇದೆ ಪ್ರತಿಯೊಬ್ಬರದು. ಒಂದು ನಾನು ಹೇಳಬೇಕಂದ್ರೆ, ಈಗ ಇತ್ತೀಚೆಗೆ ಆಮ್ನೆಸ್ಟಿ ಅಂತೇಳಿ ಒಂದು ಕಾರ್ಯಕ್ರಮ ನಡೀತು UAE ದುಬೈದಲ್ಲಿ. ಅವರು ದುಬೈದಲ್ಲಿ ಈ ಓವರ್ ವಿಸಾದಿಂದ ಅಥವಾ ಬೇರೆ ಬೇರೆ ಕಾರಣಗಳಿಂದ ಅಲ್ಲಿ ವಿದೇಶಗಳಲ್ಲಿ ಉಳ್ಕೊಂಡಿರ್ತಾರೆ. ದುಬೈದಲ್ಲಿ ಉಳ್ಕೊಂಡವ್ರಿಗೆ ಅವ್ರಿಗೆ ಒಂದು ಅವಕಾಶ ಕೊಟ್ಟರು. ಅವರು, ನೀವು ವಿದೇಶಕ್ಕೆ ಹೋಗ್ತೀರಿ ಅಂದರೆ ಹೋಗ್ಬೋದು, ನಿಮಗೆ ನಾವು ದಂಡ ಹಾಕೋದಿಲ್ಲ, ಓವರ್ ಸ್ಟೇ ಆಗಿರ್ತಾರೆ, ಅಂಥವೆಲ್ಲ ಸಮಸ್ಯೆ ಇದ್ದಾಗ ನೀವು ಹೋಗ್ಬೋದು ಅಂಥೇಳಿ ಒಂದು ಅವಕಾಶ ಕೊಟ್ಟರು ಅವರು. ಆ ಅವಕಾಶ ಕೊಟ್ಟಾಗ ಭಾರತೀಯ ರಾಯಭಾರಿ ಕಚೇರಿ ಕೂಡ ಒಂದು ಹೆಲ್ಪ್ ಡೆಸ್ಕ್ ಮಾಡ್ತು ಆಮ್ನೆಸ್ಟಿ ಕಾರ್ಯಕ್ರಮದಲ್ಲಿ. ಅಲ್ಲಿ ನಮ್ಮ ಏಮ್ ಇಂಡಿಯಾ ಫೋರಮಿಗೂ ಒಂದು ಅವಕಾಶ ಕೊಡ್ತು. ಅಲ್ಲಿ ನಿರಂತರವಾಗಿ ಸುಮಾರು 1 ತಿಂಗಳ ಏಮ್ ಇಂಡಿಯಾ ಫೋರಮ್ ನಿರಂತರವಾಗಿ CGI ದುಬೈ ಜೊತೆಗೆ ಇದ್ದುಕೊಂಡು ಆ ಕಚೇರಿಯಲ್ಲಿಯೇ ಕೆಲಸ ಮಾಡಿ 15,000 ಜನರಿಗೆ ರಕ್ಷಣೆ ನಾವು ಮಾಡಿದ್ದೇವೆ.
ಭಾರತ ದುಬೈದಿಂದ ಭಾರತಕ್ಕೆ ಕಳಿಸ್ಕೊಡುವಂಥ ಕೆಲಸ ಮಾಡಿದ್ದೇವೆ. ಅದರಲ್ಲಿ ಒಂದು ವಿಶೇಷ ಘಟನೆ ಅಂದರೆ ಈದಾ ರತ್ನಕುಮಾರಿ ಅಂತೇಳಿ ತೆಲಂಗಾಣದವರು. ಈದಾ ರತ್ನಕುಮಾರಿ 22 ವರ್ಷದಿಂದ ಅವಳು ಭಾರತಕ್ಕೇ ಬರಲಿಲ್ಲ, ಅಲ್ಲೇ ಇದ್ಲು, ದುಬೈದಲ್ಲೇ ಇದ್ಲು ಓವರ್ ಸ್ಟೇ ಆಗಿ. ಆಕೆಗೆ ಸುಮಾರು ಲಕ್ಷಾಂತರ ರೂಪಾಯಿ ದಂಡ ಆಗ್ತಿತ್ತು. ಆ ಕಟ್ಟಲಿಕ್ಕೆ ಆಕೆಗೆ ಸಾಮರ್ಥ್ಯ ಇರಲಿಲ್ಲ. ಅದಕ್ಕಾಗಿ ಆಕೆ ಇಲ್ಲಿಗಲ್ ಸ್ಟೇ ಆಗಿ ಅಲ್ಲಿದ್ಲು. ಅಂಥ ಸಂದರ್ಭದಲ್ಲಿ ಆಕೆ ಅಪ್ರೋಚ್ ಮಾಡಿದಾಗ ಏಮ್ ಇಂಡಿಯಾ ಫೋರಮ್ ಆಕೆ ನೆರವಿಗೆ ಬಂತು. ಅವಳೆಲ್ಲ ಏನು ದಂಡ ಇದೆಯಲ್ಲ ಮನ್ನಾ ಮಾಡಿಸಿ ಆಕೆ 22 ವರ್ಷಗಳ ನಂತರ ತಮ್ಮ ಕುಟುಂಬದವರನ್ನು ಭೇಟಿ ಮಾಡುವಂಥ ಅವಕಾಶ ನಮ್ಮ ಪಾಲಿಗೆ ಒದಗಿ ಬಂದಿತ್ತು. ನಾವು ಕೆಲಸ ಮಾಡಿದ್ದೇವೆ. ಅವರನ್ನು ಪುನಃ ಆಕೆಗೆ ತನ್ನ ಕುಟುಂಬದ ಜೊತೆಗೆ ಸೇರುವಂಥ ಒಂದು ಅವಕಾಶ ಏಮ್ ಇಂಡಿಯಾ ಫೋರಮ್ ಮಾಡಿಕೊಡ್ತು ಅಂತೇಳಿ ಮರೆಯಲಾರ್ದ ಘಟನೆ. ಇಂಥ ಸಾಕಷ್ಟು ಘಟನೆಗಳು ಹಿಂದೆ ಆಗಿದ್ದಾವೆ. ಕೆಲವೊಂದು ವಿಷಯಗಳು ನಾವು ಬಹಿರಂಗಪಡಿಸ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅವ್ರ ಖಾಸಗಿ ವಿಚಾರಗಳಿರ್ತವೆ. ಆ ವಿಚಾರಗಳನ್ನು ನಾವು ಅದನ್ನು ಮಾಡಿದಾಗ ಅವರಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಕೆಲವೊಬ್ರು ನಮ್ಮ ವೈಯಕ್ತಿಕವಾಗಿ ಹೇಳ್ಕೊಂಡಿರ್ತಾರೆ, ನಮ್ಮ ವೈಯಕ್ತಿಕ ಜೀವನ ಇರ್ತದೆ, ಸ್ವಲ್ಪ ಅದನ್ನು ನೀವು ಬಹಿರಂಗಪಡಿಸಬಾರ್ದು ಅಂತೇಳಿ. ಆ ಗೌಪ್ಯತೆಯೂ ಕೂಡ ನಾವು ಕಾಯ್ಕೊಂಡು ಹೋಗಬೇಕಾಗ್ತದೆ. ನಾವು ಇಂಥವೆಲ್ಲ ತುಂಬ ಹಾರ್ಟ್ ಟಚಿಂಗ್ ಕೆಲಸಗಳನ್ನು ನಾವು ಮಾಡಿದ್ದೇವೆ ಅಂತೆಲ್ಲ ನೋಡಿದಾಗ ಕಣ್ಣಾಗಿ ನೀರು ಬರ್ತದೆ. ಅವೆಲ್ಲ ಏನು ಮರೆಯಲಾರದ ಘಟನೆಗಳು. ಮೂಲಕವಾಗಿ ಎಲ್ಲ ಒಂದ್ ಕಡೆ ಅವ್ರ ಕುಟುಂಬಸ್ಥರಾಗಿರ್ಬೋದು, ಅವರಾಗಿರ್ಬೋದು, ತಮ್ಮ ಏಜೆನ್ಸಿ ಪರವಾಗಿ ಹೇಳಿದಾದ್ರು ಏನು ಆಸೆ ಇಟ್ಕೊಂಡಂತೂ ಕೆಲಸ ಮಾಡ್ತಾ ಇಲ್ಲ. ಸೇವಾ ಮನೋಭಾವದಿಂದ ಭಾರತೀಯರಿಗಾಗಿ, ಅಲ್ಲಿ ನಾವು ಯಾವುದೇ ಜಾತಿ ಮತ ಪಂಥ ಏನೂ ನೋಡೋದಿಲ್ಲ. ನಮಗಲ್ಲಿ ಒಂದೇ ಇರ್ತದೆ, ಅವನು ಭಾರತೀಯ, ಅವನು ನಮ್ಮವನು, ಅವನನ್ನು ರಕ್ಷಣೆ ಮಾಡಬೇಕು. ಅವನು ನಮ್ಮ ಸಹೋದರ, ಅವನು ಯಾವುದೇ ಜಾತಿಯವನಿರಲಿ, ಯಾವುದೇ ಧರ್ಮೀಯನಾಗಿರಲಿ. ಅದು ತುಂಬ ನೋವಾಗುತ್ತೆ ಸರ್. ಅಂಥವ್ರೆಲ್ಲ ಕರೆ ತಂದಾಗ ಅವ್ರ ಮನೆಯವರ ಆನಂದ ಭಾಷ್ಪ ಏನಿದೆ, ಅವರು ನಮ್ಮ ಜೊತೆಗೇನು ಸಂಪರ್ಕ ಮಾಡಿ ಪ್ರತಿಕ್ರಿಯಿಸ್ತಾರಲ್ಲ, ಅದು ನೋಡಿದಾಗ ಇದು ನಮ್ಮ ಮತ್ತೆ ಪ್ರೋತ್ಸಾಹ ಕೊಡ್ತದೆ ಇಂಥವ್ರು ನಾವು ಮಾಡಬೇಕು ಅಂತೇಳಿ. ಅವೆಲ್ಲ ಪ್ರತಿಕ್ರಿಯೆಗಳನ್ನು ನಾವು ಆ ಶಬ್ದಗಳಿಂದ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಅನಿಸ್ತದೆ. ಕಡೆ ತಾವೇನೋ ಒಂದು ಯಾರೊಬ್ಬರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರು, ಎಲ್ಲ ಒಂದು ತರಲ್ಲೂ ಸತತ ಪ್ರಯತ್ನ ಮಾಡಿದ್ರು ಕೂಡ ವಿಫಲವಾಗಿರುವಂಥದ್ದು ಏನಾದ್ರು ಇದೆನಾ? ಇದ್ದಾವೆ. ಕೆಲವೊಂದು ಹೇಗಿರ್ತವೆ ಅಂದರೆ ಅಂಥವ್ರ ನೆರವಿಗೆ ನಾವು ಬರಲಿಕ್ಕೂ ಸಾಧ್ಯ ಆಗೋದಿಲ್ಲ. ಅದು ಯಾವ ರೀತಿ ಅಂದರೆ ಕೆಲವೊಂದು ಅಪರಾಧಿಕ ಚಟುವಟಿಕೆಗಳಲ್ಲಿ ಅಲ್ಲಿ ಸಿಕ್ಕಾಕೊಂತಾರೆ. ಅವರು ಬೇಕಂತನೋ ಅಥವಾ ಉದ್ದೇಶಪೂರ್ವಕವಾಗಿಯೋ ಏನೋ ಆಗಿರ್ತದೆ. ಆದ ನಂತರ ಅವರು ಕಾನೂನಿನ ತೊಡಕಿಗೆ ಒಳಗಾಗ್ತಾರೆ. ಅವರು ಜೈಲೊಳಗೆ ಎಲ್ಲೋ ಹೋಗ್ತಾರೆ. ಆವಾಗ ಅವರ ಕುಟುಂಬದವರು ನಮ್ಮನ್ನು ಸಂಪರ್ಕ ಮಾಡಿದಾಗ ಅಲ್ಲಿಯೋ ಕಠಿಣ ಕಾನೂನುಗಳು, ಆಮೇಲೆ ಅವನು ಎಸಗಿರುವಂಥ ಅಪರಾಧ, ಅದನ್ನು ನೋಡಿದಾಗ ನಾವು ಅಸಹಾಯಕರಾಗಿಬಿಡ್ತೇವೆ. ನಾವು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ತುಂಬ ನೋವಾಗುತ್ತೆ. ತಪ್ಪು ಹೋಗ್ತಾನೆ ಆ ವ್ಯಕ್ತಿ, ನಾವು ಅವ್ರ ನೆರವಿಗೆ ಬರಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಾವು ಮೊದಲೇ ಹೇಳ್ತೇವೆ, ಅಪರಾಧಿಕ ಚಟುವಟಿಕೆಗಳ ಒಳಗೆ ಏನು ಸಿಲುಕಿ ಹೋಗ್ತಾರೆ, ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಅವರನ್ನು ನೆರವಿಗೆ ಬರಲಿಕ್ಕೆ ಆಗೋದಿಲ್ಲ, ನಾವು ಮಾಡೋದಿಲ್ಲ. ಸಣ್ಣ ಪುಟ್ಟ ಅಪರಾಧಗಳಲ್ಲಿ ಕೆಲವು ಆಗಿರ್ತವೆ, ಅದು ಅಂತ ಮನ್ನಿಸುವಂಥ ಅಪರಾಧಗಳು. ಅಂಥ ಅಪರಾಧಗಳಿಗೆ ಸಿಲುಕೊಂಡಿರುವಂಥ ವ್ಯಕ್ತಿಗಳಿಗೆ ನಾವು ಕಾನೂನಿನ ರಕ್ಷಣೆ ಕೊಟ್ಟು ಅವರನ್ನು ಕರೆತರುವಂಥ ಕೆಲಸ ಮಾಡಿದೆ. ಆದರೆ ಇಂಥ ಅಪರಾಧಿಕ ಚಟುವಟಿಕೆಗಳಲ್ಲಿ ಅಪರಾಧಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗುತ್ತವ್ರನ್ನ ನಾವು ಯಾವುದೇ ಕಾರಣಕ್ಕೂ ಅವ್ರ ನೆರವಿಗೆ ಬರೋದಿಲ್ಲ. ಅವರ ಕುಟುಂಬ ವರ್ಗದ ರೋದನ ಇರುತ್ತಲ್ಲ, ಅದನ್ನು ನೋಡಿ ನಾವು ಏನೋ ಸಹಾಯ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ವೇದನೆ ನಮಗೆ ಬರ್ತದೆ. ನಮ್ಮ ಏಮ್ ಇಂಡಿಯಾ ಫೋರಮ್ನಿಂದ ಒಂದು ಲೆಟರ್ ರಕ್ಷಣೆಗಾಗಿ ಭಾರತೀಯ ದೂತಾವಾಸ ಕಚೇರಿಗೆ ವಿಶ್ವದ ಎಲ್ಲಿ ಆಗಲಿ ಹೋಯ್ತಂದರೆ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ. ಅದಕ್ಕೆ ಕಾರಣ ಡಾಕ್ಟರ್ ಶಿರಾಲಿ ಶೇಖ್ ಮುಜಫರ್. ಡಾಕ್ಟರ್ ಶಿರಾಲಿ ಶೇಖ್ ಮುಜಫರ್ ಅವರ ಏನು ಕಾರ್ಯದ ಶೈಲಿ ಇದೆ, ಅವರ ಮಾನವೀಯತೆಗಾಗಿ ಅವರ ತುಡಿತ ಏನಿದೆ, ಭಾರತೀಯರಿಗಾಗಿ ಅವರು ಹೊಂದಿರುವಂಥ ತುಡಿತ, ಅದನ್ನೆಲ್ಲ ನೋಡಿ ಅದರಿಂದ ಇನ್ಸ್ಪೈರ್ ಆಗಿ ನಾವು ಆ ಸಂಘಟನೆ ಒಳಗೆ ಸೇರ್ಕೊಂಡಿದ್ದು. ಬಿಟ್ಟರೆ ನಮ್ಮ ವೈಯಕ್ತಿಕ ಅದರಲ್ಲಿ ಏನಿಲ್ಲ. ಅದರಿಂದ ಆ ಮನುಷ್ಯನಿಗಾಗಿ ಅವ್ರಿಗಾಗಿ ನಾವು ಅವ್ರ ನೆರವಿಗೆ ನಾವು ಇದ್ದೇವೆ, ಅವ್ರ ಜೊತೆಯಾಗಿ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಅದೃಷ್ಟ ಅಂತ ನಾವು ಭಾವಿಸ್ಕೊಂಡಿದ್ದೇವೆ. ಸೈಯದ್ ಆಬೀದ್ ಹುಸೇನ್ ಅಂತೇಳಿ ಭೋಪಾಲ್ದಿಂದ ಅವರು ನಮ್ಮ ಏಮ್ ಇಂಡಿಯಾ ಫೋರಮಿಗೆ ಸಂಯೋಜಕರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಅವ್ರಿಗೆ ಸ್ಪೋಕ್ಸ್ಮನ್ ಕೂಡ ಆಗಿದ್ದಾರೆ ನಮ್ಮ ಏಮ್ ಇಂಡಿಯಾ ಫೋರಮಲ್ಲಿ. ಅವರು ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಭಾರತೀಯ ರಕ್ಷಣೆಗಾಗಿ ಕೆಲಸ ಮಾಡ್ತಾ ಇದ್ರು ಭಾರತದಲ್ಲಿ. ಅವರು ವ್ಯಕ್ತಿಗತವಾಗಿ ಸುಮಾರು 1,000 ಜನರಿಗೆ ಈ ಹಿಂದೆ ರಕ್ಷಣೆ ಮಾಡಿ ಭಾರತಕ್ಕೆ ಕರೆತರುವಂಥ ಕೆಲಸ ಮಾಡಿದ್ದಾರೆ. ಅವರು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ನಮ್ಮ ದೊಡ್ಡ ಫೋರಮ್ ಇದೆ, ಎರಡು ಅವರು ಏನು ಮಾಡ್ತಾ ಇದ್ದಾರೆ, ಅದಕ್ಕೊಂದು ಹೆಚ್ಚು ಬಲ ಬರ್ತದೆ ಅನ್ನೋ ವಿಚಾರದಿಂದ ಶಿರಾಲಿ ಶೇಖ್ ಮುಜಫರ್ ಅವರ ಕೈ ಬಲಪಡಿಸುವ ಉದ್ದೇಶದಿಂದ ಅವರು ಏಮ್ ಇಂಡಿಯಾ ಫೋರಮನ್ನು ಜೊತೆಗೆ
ಮಿಲಾಪಿಯಾಗಿ ಅವ್ರ ಜೊತೆಗೆ ಸೇರಿಕೊಂಡು ನಮ್ಮ ಜೊತೆಗೆ ಸೇರಿಕೊಂಡು ಈಗ ತಂಡವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಒಬ್ಬ ಭಾರತೀಯರು. ಜೊತೆಗೆ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಭಾರತದಿಂದ ನಾನು ಕೆಲಸ ಮಾಡ್ತಾ ಇದ್ದೇನೆ. ಸರ್, ಇಡೀ ವಿಶ್ವದಲ್ಲಿ ಎಷ್ಟು ಜನ ಅಂತೇಳಿ? ಇಡೀ ವಿಶ್ವದಲ್ಲಿ 23 ಜನ ಇದೆ. ನಾವು ಅಂದ್ರೆ ಎಷ್ಟು ರಾಷ್ಟ್ರಗಳಲ್ಲಿ ಕೆಲಸ? ಸುಮಾರು 12 ರಾಷ್ಟ್ರಗಳಲ್ಲಿ ನಮ್ಮ ತಂಡ ಕೆಲಸ ಮಾಡ್ತಾ ಇದೆ. ಅಬೀದ್ ಹುಸೇನ್ ಬಗ್ಗೆ ನಾನು ಹೇಳ್ತಾ ಇದ್ದೆ. ಅವರು ಭಾರತದಲ್ಲಿ ಬಜರಂಗಿ ಭಾಯಿಜಾನ್ ಅಂತ ಹೆಸರಿನಿಂದ ಪ್ರಚಲಿತರವರು. ಅವರು ಅಷ್ಟು ಇಲ್ಲೇ ಪಬ್ಲಿಸಿಟಿ ಅವ್ರಿಗಾಗಿದೆ ನಮ್ಮ ದೇಶದಲ್ಲಿ. ಅಷ್ಟು ಜನರಿಗೆ ಅವ್ರು ರಕ್ಷಣೆ ಮಾಡಿ ಬಜರಂಗಿ ಭಾಯಿಜಾನ್ ಅಂತೇಳಿ ಅವರನ್ನ ಕರೀತಾರೆ. ಅವರು ಏಮ್ ಇಂಡಿಯಾ ಫೋರಂ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ. ಹೆಮ್ಮೆಯ ವಿಚಾರ. ಕಡೆಗೆ ಕೊನೆಯದಾಗಿ ಏನ್ ಸಂದೇಶ ಹೇಳಕ್ ಬಯಸ್ತೀರ? ಇದೆ, ವಿದೇಶಕ್ಕೆ ಹೋಗ್ಬೇಕಂದ್ರೆ ನೋಡಿ, ಜೀವನ ಅಮೂಲ್ಯ. ನಾವು ಭಾರತ ಬಿಟ್ಟು ನಾವು ಬೇರೆ ಕಡೆ ಹೋಗ್ತೀವಿ ಅಂದರೆ ಮೊದಲು ಆ ದೇಶದ ಕಾನೂನನ್ನು, ಆ ದೇಶದ ನಿಯಮಗಳನ್ನು ನಾವು ಅರಿತ್ಕೋಬೇಕು. ಮೊದಲು ಅದನ್ನು ಅಭ್ಯಾಸ ಮಾಡಿ, ತಿಳುವಳಿಕೆ ಇದ್ದವರು ಓದಿ ತಿಳ್ಕೊಬೋದು, ಮಾಧ್ಯಮಗಳ ಮೂಲಕ ತಿಳ್ಕೊಬೋದು. ಆ ನಂತರ ತಿಳುವಳಿಕೆ ಇಲ್ಲದೆ ಇರುವಂಥ ಜನ, ಅನಕ್ಷರಸ್ಥರು, ಅಕ್ಷರಸ್ಥರ ಹತ್ರ ಹೋಗಿ ಅದನ್ನು ಕ್ರಾಸ್ ವೆರಿಫಿಕೇಶನ್ ಮಾಡಿಕೊಂಡು ಅದು ಸರಿ ಇದೂ ಇಲ್ಲ ಅಂತ ಖಾತ್ರಿಪಡಿಸ್ಕೊಂಡು ತಾವು ಮುಂದಿನ ಜೀವನಕ್ಕೆ, ನಿಮ್ಮ ಉದ್ಯೋಗಕ್ಕೆ ತೆರಳೋದು ಉತ್ತಮ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮ ಮಾಧ್ಯಮದ ಮೂಲಕ ನಾನು ಹೇಳಿಕ್ಕೆ ಬಯಸ್ತೇನೆ. ಇದ್ರೆ ತಾವು ಫೋಕಸ್ ಮಾಡಿ, ನಿಮ್ಮ ಮೂಲಕನೂ ನೀವು ನಮ್ಮನ್ನು ಸಂಪರ್ಕ ಮಾಡಿದರೆ ನಾವು ಖಂಡಿತವಾಗಿಯೂ ಭಾರತೀಯ ನೆರವಿಗೆ ಬರ್ತೇವೆ. ಅದಕ್ಕಾಗಿ ನೀವು ನಿಮ್ಮ ಪಾತ್ರ ಇದೆಯಲ್ಲ, ನೀವೇನು ಕೆಲಸ ಮಾಡ್ತಾ ಇದ್ದೀರಲ್ಲ, ಅದಕ್ಕೂ ಕೂಡ ಏಮ್ ಇಂಡಿಯಾ ಫೋರಂ ಪರವಾಗಿ ನಮ್ಮ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.